ಗುಂಡೇವಾಡಿಯಲ್ಲಿ ಶ್ರೀ ಕಾಡಸಿದ್ದೇಶ್ವರ ಅದ್ದೂರಿ ಜಾತ್ರಾ ಮಹೋತ್ಸವ. ಅಥಣಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ವಿವಿಧ ಧಾರ್ಮಿಕ, ಕ್ರೀಡಾ, ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಸೈಕಲ್ ತೆರೆದ ಬಂಡಿ ಸ್ಪರ್ಧೆ, ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳು, ಬೈಲಗಾಡಿ ಸ್ಪರ್ಧೆ, ಕುದುರೆ ಗಾಡಿ ಷರತ್ತು, ಹಗ್ಗ ಜಗ್ಗುವ ಸ್ಪರ್ಧೆ, ರಾಜ್ಯಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು, ಓಟದ ಸ್ಪರ್ಧೆಗಳು ಮತ್ತು ನಾಟಕ, ರಸಮಂಜರಿ ಪ್ರಮುಖ ಆಕರ್ಷಣೀಯವಾಗಿದ್ದವು. ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಗುರುಶಾಂತ ಗೆಜ್ಜಿ ಮಾಲೀಕತ್ವದ ಅಥಣಿಯ ಗೆಜ್ಜಿ ಕಲೆಕ್ಷನ್ ವತಿಯಿಂದ ನೀಡಲಾಯಿತು. ಈ ಸಂದರ್ಭದಲ್ಲಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ, ಜಾತ್ರಾ ಮಹೋತ್ಸವದ ಸಮಿತಿ ಸದಸ್ಯ ಘೂಳಪ್ಪ ಜತ್ತಿ ಮಾತನಾಡಿ, ಯಾವುದೇ ಜಾತಿ, ಮತ, ಪಂಥ, ಧರ್ಮ ಎನ್ನುವ ಭೇದ ಭಾವ ಇಲ್ಲದೆ ನಮ್ಮೂರಿನ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೆ 3 ದಿನ ಅನ್ನಪ್ರಸಾದದ ವ್ಯವಸ್ಥೆ ಆಯೋಜಿಸಲಾಗಿದೆ ಎಂದ ಅವರು, ಕಾಡಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ, ಶಿವಾರ್ಚನೆ, ರುದ್ರಾಭಿಷೇಕ ಜೊತೆಗೆ ಅನೇಕ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ಹೇಳಿದರು. ಸರ್ವಧರ್ಮದ ಸಂಕೇತದಂತೆ ನಡೆಯುವ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಭಾವೈಕ್ಯತೆಯ ಸಂಕೇತ ಎಂದ ಅವರು, ಜಾತ್ರೆಯಲ್ಲಿ ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ ಎಂದು ಹೇಳಿದರು. ಜಾತ್ರಾ ಮಹೋತ್ಸವದ ಸಾನ್ನಿಧ್ಯವನ್ನು ಶ್ರೀ ಪವಾಡೇಶ್ವರ ಸ್ವಾಮೀಜಿ, ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ ವಹಿಸಿದ್ದರು. ಈ ಸಮಯದಲ್ಲಿ ಶಿವಾನಂದ ಗೋಲಭಾವಿ, ಗುರಪ್ಪ ಜತ್ತಿ, ಕುಮಾರಗೌಡ ಪಾಟೀಲ, ಅಬಸಾಹೇಬ್ ಚವ್ಹಾಣ್, ಅಣ್ಣುಗೌಡ ಪಾಟೀಲ, ಪದಮಣ್ಣ ಬಣಜವಾಡ, ಬಿಸಲಪ್ಪ ನಾಯ್ಕ, ಶ್ರೀಮಂತ ವೀರ, ಮಹದೇವ ಗುಂಜಿಗಾವಿ, ಕಲಗೌಡ ಪಾಟೀಲ, ವಿಶ್ವನಾಥ್ ಪಾಟೀಲ, ಗುರುಶಾಂತ್ ಗೆಜ್ಜಿ, ರಾಮಗೊಂಡ ಪಾಟೀಲ, ಪಾಪಚುಂದ ಬಣಜವಾಡ, ಕಾಶಿನಾಥ್ ಕವಟೇಕರ, ಮಹಂತಯ್ಯ ಹಿರೇಮಠ, ಡಾಕ್ಟರ್ ಕರಿಯಪ್ಪ ಮಂಟೂರ್, ನಾನಾ ಸಾಹೇಬ್ ಪಾಟೀಲ, ಪರಗೊಂಡ ನಾಯ್ಕ, ರಾವಸಾಬ್ ಕಾರಚಣಗಿ, ಶಿವಪುತ್ರ ಗುಂಜಿಗಾವಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ. 2024-25ನೇ ಸಾಲಿನ ಜಾತ್ರಾ ಮಹೋತ್ಸವವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಮಠದ ಶ್ರೀಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಪವಾಡೇಶ್ವರ ಮಹಾಸ್ವಾಮೀಜಿಯವರ ಅಪ್ಪಣೆ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸ್ತಾ ಇದ್ದೀವಿ. ವಿವಿಧ ಕಾರ್ಯಕ್ರಮಗಳನ್ನು ಇಟ್ಟಿದ್ದೀವಿ. ಪ್ರತಿ ವರ್ಷ ಏನು ನಾವು ನಡೆಸಬೇಕಾಗಿತ್ತು ಅದು ಮಾಡ್ತಿದ್ವಿ. ಅನ್ನದಾಸೋಹ, ಲಕ್ಷಾಂತರ ಜನಕ್ಕೆ ಅನ್ನದಾಸೋಹದ ವ್ಯವಸ್ಥೆ ಮಾಡಿದ್ವಿ. ಇನ್ನಿತರ ಸರ್ತಿ ಇರ್ಬೋದು, ಅವಿರ್ಬೋದು, ಕಬಡ್ಡಿ ಇರ್ಬೋದು, ಕುಸ್ತಿ ಇರ್ಬೋದು, ಅನೇಕ ಚಟುವಟಿಕೆಗಳು ಹಿಂದಿನ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತದೆ. ಅಜ್ಜನವರ ನೇತೃತ್ವದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಜಾತ್ರೆ 3 ದಿವಸದ್ರಿ. ಅಂದ್ರೆ ಅಮಾವಾಸ್ಯೆಗಿಂತ ಮೊದಲನೇ ಒಂದಿನ ನಿನ್ನೆ, ಇವತ್ತು ಕುಸ್ತಿಗೆ ಲಾಸ್ಟ್ ಜಾತ್ರೆ ಮುಗಿತದೆ. ಪ್ರತಿದಿನ ಮೊದಲನೇ ದಿವಸ ಸೈಕಲ್ ಸರ್ತಿ ಇಟ್ಟಿದ್ದೀರಿ. ಅಂದ್ರೆ ಕೆಲವೊಂದು ಸತಿಗಳನ್ನ ಕ್ಯಾನ್ಸಲ್ ಮಾಡಿದೆವು. ಈ ಪ್ರಾಣಿಗಳ ಚಿತ್ರಹಿಂಸೆ ಕೊಡಬೇಡ ಅನ್ನೋ ಗಾಡಿ ಸರ್ತಿ ಕ್ಯಾನ್ಸಲ್ ಮಾಡಿದೆವು. ಏನು ಉಳಿದು ಎಲ್ಲ ಇಟ್ಟಿದ್ವಿ ರೀ. ಕುಸ್ತಿ ಅದಾವರು, ಕಬಡ್ಡಿ ಅದಾವು. ಕಬಡ್ಡಿ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿನ ಇಟ್ಟಿದ್ದೆವು. ಓಟದ ಸ್ಪರ್ಧೆ ರೀ, ಸೈಕಲ್ ಸ್ಪರ್ಧೆ, ರನ್ನಿಂಗ, ಬಯಲಾಟ, ನೀತಿ ಇದು ಆಗಿರ್ತಕ್ಕಂಥ ಬಯಲಾಟಗಳು ಇಟ್ಟಿದ್ದೆವು. ಅನೇಕ ಚಟುವಟಿಕೆಗಳು. ಮತ್ತು ಇವತ್ತು TV ಕಲಾವಿದರಿಂದ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ವಿ. ಜನರಿಗೆ ಮನರಂಜನೆ ಕೊಟ್ಟಿದ್ದೀವಿ. ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಬಸ್ಸಿನ ಸೌಕರ್ಯ ಇರ್ಬೋದು, ಎಲ್ಲ ಸೌಕರ್ಯಗಳನ್ನ, ನೀರಿನ ಸೌಕರ್ಯ ಇರ್ಬೋದು, ಎಲ್ಲ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದ್ದೀವಿ. ಈ ಮಠಕ್ಕೆ ಅನೇಕ ಊರುಗಳಿಂದ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಆ ಭಕ್ತರಿಗೆ ತೊಂದರೆ ಆಗಲ್ದಂಗೆ ಎಲ್ಲ ವ್ಯವಸ್ಥೆನ ಮಾಡಿದ್ದೀವಿ.